ಹಾಯ್ ಫ್ರೆಂಡ್ಸ್, ಜೂನ್ 22ರ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಟಿವಿಗೂ ಮುಂಚೆ ನೋಡುವ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸಂಚಿಕೆಯಲ್ಲಿ ಸರ್ಪ್ರೈಸ್ ಆಗಿ ಶಾಂತಿಯವರು ನಿಧಿಯ ಮನೆಗೆ ಬರ್ತಾ ಇದ್ದಾರೆ. ನಿಧಿಯು ತುಂಬಾನೇ ಖುಷಿಯಿಂದ ಶಾಂತಿಯವರನ್ನ ಮನೆಗೆ ಬರಮಾಡಿಕೊಳ್ತಾ ಇದ್ದಾಳೆ. ಹಾಗೆ ಅವರಿಗೆ ಆರೋಗ್ಯ ಹಾಗೆ ಅವರ ಖುಷಿಯನ್ನ ವಿಚಾರಿಸ್ಕೊಳ್ತಾ ಇದ್ದಾಳೆ. ಅದೇ ರೀತಿ ಅವರು ಒಂದು ಬ್ಯಾಗ್ ಅನ್ನ ತಂದಿರ್ತಾರೆ. ಅದೇನು ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಹೇಳಿ ನಿಧಿ ಕೇಳ್ತಾ ಇದ್ದಾಳೆ. ಆಗ ನಿಧಿಯ ಅಜ್ಜಿ, ಈ ಬ್ಯಾಗ್ ಅಲ್ಲಿ ಕೆಲವೊಂದಿಷ್ಟು ನಿನ್ನ ಹಳೆಯ ವಸ್ತುಗಳಿವೆ ಅಂತ ಹೇಳಿ, ಇದು ನಿನ್ನದು ವಸ್ತುಗಳು ಅಂತ ಹೇಳಿ ಅದನ್ನ ನಿಧಿಗೆ ಕೊಡ್ತಾ ಇದ್ದಾರೆ. ಆಗ ಅದನ್ನ ನಿಧಿ ತೆಗೆದು ನೋಡ್ಬಿಟ್ಟು ತುಂಬಾನೇ ಖುಷಿಯಿಂದ ಅದರಲ್ಲಿ ಇರುವಂತಹ ವಸ್ತುಗಳೆಲ್ಲವನ್ನ ತಗೊಂಡು ಹೋಗಿ ಕರ್ಣನಿಗೆ ತೋರಿಸ್ತಾಳೆ. ಇದು ನನ್ನ ಹಳೆಯ ಕ್ಯಾಮರಾ, ಇದನ್ನ ನಾನು ಮಾರಿಗುಡಿಗೆ ಹೋಗ್ತಿದ್ದೀನಲ್ಲ, ಅವಾಗ ಅದು ನನಗೆ ಸಿಕ್ಕಿತು. ಇದ್ರೊಳಗಡೆ ಏನಿದೆ ಅಂತ ಹೇಳಿ ನೋಡೋ ಕುತೂಹಲ ಇತ್ತು, ಆದ್ರೆ ಅವಾಗ ನನಗೆ ಆಗಿರ್ಲಿಲ್ಲ, ನೋಡೋಕೆ ಮರ್ತೋಗ್ಬಿಟ್ಟಿತ್ತು ಅಂತ ಹೇಳಿ ಕರ್ಣನ ಹತ್ರ ಖುಷಿಯಿಂದ ಹೇಳ್ಕೊತಾ ಇದ್ದಾಳೆ. ಹಾಗೆ ಅದರಲ್ಲೊಂದು ಪತ್ರ ಕೂಡ ಸಿಗುತ್ತೆ. ಆಗ ಕರ್ಣ ಖುಷಿಯಿಂದ ಕರ್ಣನು ಕೂಡ ಅದನ್ನ ನೋಡ್ತಾ ಇದ್ದಾನೆ. ಹಾಗೆ ಕರ್ಣ ಹೇಳ್ತಾ ಇದ್ದಾನೆ, ಅದನ್ನ ನೋಡೋ ಮುಂಚೆ ಈ ಪತ್ರವನ್ನು ನೋಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ನಿಧಿ ಸರಿ ಆಯ್ತು ಅಂತ ಹೇಳಿ ಆ ಪತ್ರವನ್ನ ತೆಗೆದುಕೊಂಡು ಓದಲು ಅಮ್ಮವ್ರೆ, ನಿಮ್ಮ ತಂದೆ ತಾಯಿ ಆಕ್ಸಿಡೆಂಟ್ ಇಂದ ತೀರಿಕೊಂಡಿತ್ತು ಅಂತ ಹೇಳಿ ನೀವೆಲ್ಲರೂ ನಂಬಿಕೊಂಡಿದ್ದೀರಾ. ಆದ್ರೆ ಅವರ ಕೊಲೆ ಆಗಿದೆ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿರುತ್ತೆ. ಆ ಪತ್ರವನ್ನ ಓದಿದಂತಹ ನಿಧಿ ತುಂಬಾನೇ ಶಾಕ್ಗೆ ಒಳಗಾಗ್ತಾ ಇದ್ದಾಳೆ. ಹಾಗೆ ಕಣ್ಣೀರು ಸಹ ಹಾಕ್ತಾ ಇದ್ದಾಳೆ. ಈಗೀಗ ಈ ಧಾರಾವಾಹಿ ತುಂಬಾ ತಿರುವುಗಳು ಹಾಗೆ ಹಳೆಯ ರಹಸ್ಯಗಳಿಂದ ಕುತೂಹಲ ಮೂಡಿಸುವಂತಾಗಿದೆ. ಮುಂದೆ ನಿಧಿ ಈ ರಹಸ್ಯಗಳನ್ನೆಲ್ಲ ಕಂಡುಕೊಳ್ತಾಳ. ಹಾಗೆ ನಿಮಗೇನನಿಸುತ್ತೆ ಈ ಧಾರಾವಾಹಿಯ ಬಗ್ಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.